ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 14 ಸಂಧ್ಯಾ ಸಮಯದಲ್ಲಿ ದ್ವಿತೀಯ ಗರ್ಭಧಾರಣೆ. ಇದರಿಂದ ಇವತ್ತು 32ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 32. ಅಥೋಪಸ್ಪೃಶ್ಯ ಸಲಿಲಂ ಪ್ರಾಣಾನಾಯಮ್ಯವಾಗ್ಯತಃ ಧ್ಯಾಯಂಜ ಚಾಪ ವಿರಜಂ ಬ್ರಹ್ಮಜ್ಯೋತಿ ಸನಾತನಂ. ಅನುವಾದ. ಆಮೇಲೆ ಆ ಬ್ರಾಹ್ಮಣ ಸ್ನಾನ ಮಾಡಿ ಪ್ರಾಣಾಯಾಮ ಮಾಡುತ್ತಾ ವಾಕ್ ನಿಯಂತ್ರಣ ಮಾಡಿಕೊಂಡು ಶಾಶ್ವತ ಬ್ರಹ್ಮಜ್ಯೋತಿಯನ್ನು ಕುರಿತು ಧ್ಯಾನಮಗ್ನರಾದರು ಮತ್ತು ತಮ್ಮ ಬಾಯೊಳಗೆ ಪವಿತ್ರ ಗಾಯತ್ರಿ ಮಂತ್ರವನ್ನು ಪಠನ ಮಾಡಿದರು. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ತನ್ನ ಪತ್ನಿಯ ಉದ್ದೇಶವನ್ನು ಅರ್ಥ ಮಾಡಿಕೊಂಡಂತಹ ಕಶ್ಯಪರು ನಿಷಿದ್ಧ ಕಾರ್ಯಕ್ಕೆ ಒಪ್ಪಲೇಬೇಕಾಯಿತು. ಹೀಗಾಗಿ ಪೂಜ್ಯನಾದಂತಹ ವಿಧಿಗೆ ತಮ್ಮ ನಮಸ್ಕಾರಗಳನ್ನು ಸಲ್ಲಿಸಿ ಅವರು ಏಕಾಂತ ಸ್ಥಳದಲ್ಲಿ ಆಕೆಯ ಜೊತೆ ಮಲ್ಕೊಳ್ತಾರೆ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಮುಂದುವರೆದು ಹೇಳ್ತಾರೆ ಇಲ್ಲಿ. ಆಮೇಲೆ ಆ ಬ್ರಾಹ್ಮಣ ಸ್ನಾನ ಮಾಡಿ ಪ್ರಾಣಾಯಾಮ ಮಾಡ್ತಾ ವಾಕ್ ನಿಯಂತ್ರಣ ಮಾಡಿಕೊಂಡು, ಅಂದರೆ ಏನು ಮಾತಾಡದೆ ಶಾಶ್ವತ ಬ್ರಹ್ಮಜ್ಯೋತಿಯನ್ನು ಕುರಿತು ಧ್ಯಾನ ಮಗ್ನರಾಗ್ತಾರೆ. ಮತ್ತು ತಮ್ಮ ಬಾಯಿಯೊಳಗಡೆನೆ ಅವರು ಪವಿತ್ರ ಗಾಯತ್ರಿ ಮಂತ್ರವನ್ನು ಪಠನ ಮಾಡ್ತಾರೆ. ಅಂದರೆ ಒಳಗಡೆನೆ ಅವರು ಗಾಯತ್ರಿ ಮಂತ್ರವನ್ನು ಜಪ ಮಾಡ್ಕೊಳ್ತಾರೆ ಅಂತ ಅಂದ್ಬಿಟ್ಟು ಮೈತ್ರೇಯ ಮಹರ್ಷಿಗಳು ಹೇಳ್ತಾ ಇದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳು ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಶೌಚಕ್ಕೆ ಹೋಗಿ ಬಂದ ಮೇಲೆ ಸ್ನಾನ ಮಾಡುವಂತೆ, ಲೈಂಗಿಕ ಸಂಭೋಗದ ನಂತರ, ಅದರಲ್ಲೂ ನಿಷಿದ್ಧ ಕಾಲದಲ್ಲಿ ಲೈಂಗಿಕ ಸಂಭೋಗ ಮಾಡಿದ ನಂತರ ಸ್ನಾನ ಮಾಡಲೇಬೇಕು. ಕಶ್ಯಪ ಮುನಿಗಳು ಬಾಯೊಳಗೆ ಗಾಯತ್ರಿ ಮಂತ್ರವನ್ನು ಹೇಳಿಕೊಂಡು ನಿರಾಕಾರ ಬ್ರಹ್ಮಜ್ಯೋತಿಯನ್ನು ಕುರಿತು ಧ್ಯಾನ ಮಾಡಿದರು. ವೇದ ಮಂತ್ರವನ್ನು ಹೇಳುತ್ತಿರುವವನಿಗೆ ಮಾತ್ರ ಕೇಳುವಂತೆ ಬಾಯೊಳಗೆ ಪಠಿಸಿದರೆ ಅದಕ್ಕೆ ಜಪವೆನ್ನುತ್ತಾರೆ. ಆದರೆ ಅದೇ ಮಂತ್ರವನ್ನು ಜೋರಾಗಿ ಹೇಳಿದರೆ ಅದನ್ನು ಕೀರ್ತನ ಎನ್ನುತ್ತಾರೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂಬ ವೇದ ಮಂತ್ರವನ್ನು ಮೆಲ್ಲಗೆ ತನ್ನೊಳಗೆ ಅಥವಾ ಜೋರಾಗಿ ಪಠಿಸಬಹುದು. ಆದ್ದರಿಂದ ಇದನ್ನು ಮಹಾಮಂತ್ರ ಅಥವಾ ಶ್ರೇಷ್ಠ ಮಂತ್ರ ಎಂದು ಕರೆಯಲಾಗಿದೆ. ಈಗ ಯಾರಾದರೂ ಶೌಚಕ್ಕೆ ಹೋಗಿ ಬಂದರೆ, ಅಂದರೆ ನಂಬರ್ 1 ನಂಬರ್ 2 ಇದಕ್ಕೆಲ್ಲ ಹೋಗಿ ಬಂದರೆ ಸ್ನಾನ ಮಾಡ್ಕೋಬೇಕು ಅನ್ನೋದಿತ್ತು. ಈಗ ಎದ್ದ ಮೇಲೂ ಸ್ನಾನ ಮಾಡೋದಿಲ್ಲ. ಇನ್ನು ಶೌಚಕ್ಕೆ ಹೋದ್ಮೇಲೆ ಮಾಡ್ತಾರಾ? ಇಲ್ಲ. ಈಗಲೂ ಕೂಡ ಬ್ರಹ್ಮಚಾರಿಗಳು, ಈ ಗುರುಕುಲದಲ್ಲಿರೋರು, ಅವರೆಲ್ಲ ಇದನ್ನೆಲ್ಲ ಫಾಲೋ ಮಾಡ್ತಾರೆ. ಶೌಚಕ್ಕೆ ಹೋಗಿ ಬಂದಮೇಲೆ ಸ್ನಾನ ಮಾಡ್ಕೊಳ್ತಾರೆ ಅಂದಮೇಲೆ, ಇನ್ನು ಲೈಂಗಿಕ ಸಂಭೋಗ ಆದಮೇಲೂ, ಅದರಲ್ಲೂ ಕೂಡ ನಿಷಿದ್ಧ ಸಮಯದಲ್ಲಿ ಯಾರಾದರೂ ಲೈಂಗಿಕ ಸಂಭೋಗ ಮಾಡಿದ್ರೆ ನಂತರ ಸ್ನಾನ ಮಾಡಲೇಬೇಕು. ಕಶ್ಯಪ ಮುನಿಗಳು ಸ್ನಾನ ಮಾಡ್ಕೊಂಡು ಬಂದಮೇಲೆ ಗಾಯತ್ರಿ ಮಂತ್ರವನ್ನು ಬಾಯಿ ಒಳಗಡೆನೆ ಹೇಳ್ಕೊಂಡ್ರು, ಅಂದರೆ ತಮಗೆ ತಾವೇ ಕೇಳಿಸ್ಕೊಳ್ಳೋ ಹಾಗೆ ಹೇಳ್ಕೊಳ್ತಾ ಇದ್ದಾರೆ. ಮತ್ತು ನಿರಾಕಾರ ಬ್ರಹ್ಮಜ್ಯೋತಿಯನ್ನು ಕುರಿತು ಧ್ಯಾನ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಗುರುಗಳು ನಮಗೆ ಜಪ ಅಂತಂದರೆ ಏನು, ಕೀರ್ತನೆ ಅಂತಂದರೆ ಏನು, ಅದರ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಈಗ ವೇದ ಮಂತ್ರಗಳನ್ನು ಹೇಳ್ತಾ ಇರೋನು ಅವನಿಗೆ ಮಾತ್ರ ಕೇಳಿಸ್ಬೇಕು. ಆ ರೀತಿ ಹೇಳ್ಕೊಂಡ್ರೆ ಅದು ಬೇರೆಯವ್ರಿಗೆ ಕೇಳಿಸಲ್ಲ. ಮನಸ್ಸಲ್ಲೇ ಹರೇ ಕೃಷ್ಣ 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 ಹರೇ ಹರೇ ಈ ರೀತಿ ನಾವು ನಮಗೇ ಕೇಳಿಸೋ ಅಷ್ಟು ಮಾತ್ರ ಜೋರಾಗಿ ಹೇಳ್ಕೊಳ್ತೀವಲ್ವ, ಆ ರೀತಿ ಬಾಯಿ ಒಳಗಡೆನೇ ಪಠಿಸೋದಿದೆಯಲ್ಲ ಅದನ್ನು ಜಪ ಅಂತ ಕರೀತಾರೆ. ಆದರೆ ಅದೇ ಮಂತ್ರವನ್ನು ಜೋರಾಗಿ ಹೇಳಿದ್ರೆ ಅದನ್ನು ಕೀರ್ತನೆ ಅಂತ ಹೇಳ್ತಾರೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅನ್ನುವಂಥ ವೇದ ಮಂತ್ರ ಇದೆಯಲ್ಲ, ಇದನ್ನು ಮೆಲ್ಲಗೂ ಹೇಳ್ಕೋಬೋದು, ಜೋರಾಗೂ ಹೇಳ್ಕೋಬೋದು. ಅದರಲ್ಲಿ ಯಾವುದೇ ಒಂದು ನಿಯಮ ಅಂತ ಏನೂ ಇಲ್ಲ. ಯಾರು ಬೇಕಾದರೂ ಹೇಳ್ಬೋದು, ಎಲ್ಲಿ ಬೇಕಾದರೂ ಹೇಳ್ಬೋದು, ಯಾವಾಗ ಬೇಕಾದರೂ ಹೇಳ್ಬೋದು, ಮತ್ತು ಜೋರಾಗೂ ಹೇಳ್ಕೋಬೋದು, ಮನಸ್ಸಲ್ಲೇ ಪಠನೆ ಮಾಡ್ಬೋದು. ಅದಕ್ಕೋಸ್ಕರನೇ ಇದನ್ನು ಮಹಾಮಂತ್ರ ಅಥವಾ ಶ್ರೇಷ್ಠ ಮಂತ್ರ ಅಂತ ಕರೆದಿದ್ದಾರೆ. ಕಶ್ಯಪ ಮುನಿಗಳು ನಿರಾಕಾರವಾದಿಗಳಾಗಿದ್ದಿರಬೇಕು. ಠಾಕೂರ ಹರಿದಾಸರೊಂದಿಗೆ ಇವರ ಗುಣ ಸ್ವಭಾವಗಳನ್ನು ಹೋಲಿಸಿದಾಗ ಸಾಕಾರವಾದಿಯು ನಿರಾಕಾರವಾದಿಗಿಂತ ಇಂದ್ರಿಯ ನಿಗ್ರಹದಲ್ಲಿ ಬಲಿಷ್ಠನೆಂಬುದು ಸ್ಪಷ್ಟವಾಗುತ್ತದೆ. ಇದು ಭಗವದ್ಗೀತೆಯಲ್ಲಿ ಪರಂ ದೃಷ್ಟ್ವಾ ನಿವರ್ತತೆ ಎಂಬುದಾಗಿ ವಿವರಿಸಲ್ಪಟ್ಟಿದೆ. ಅಂದರೆ ಒಬ್ಬನು ಉನ್ನತ ಸ್ಥಿತಿಯನ್ನು ಸಾಧಿಸಿದಾಗ ಕೀಳು ಸಂಗತಿಗಳನ್ನು ಆತ ಅಂಗೀಕರಿಸಲಾರ. ನೋಡಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಕಶ್ಯಪ ಮುನಿಗಳು ಇಲ್ಲಿ ನಿರಾಕಾರವಾದಿಗಳಾಗಿರಬೇಕು. ಯಾಕೆ ಅಂತಂದರೆ ಅವರು ಬ್ರಹ್ಮಜ್ಯೋತಿಯನ್ನು ಕುರಿತು ಧ್ಯಾನ ಮಗ್ನರಾದರು ಅಂತ ಹೇಳಿದಾರಲ್ಲ. ಸೊ ಹರಿದಾಸರ ಜೊತೆ ಇವರ ಗುಣ ಸ್ವಭಾವಗಳನ್ನೆಲ್ಲ ಹೋಲಿಕೆ ಮಾಡಿದಾಗ
ಸಾಕಾರವಾದಿ ನಿರಾಕಾರವಾದಿಗಿಂತ ಇಂದ್ರಿಯ ನಿಗ್ರಹವನ್ನ ಮಾಡೋದ್ರಲ್ಲಿ ಬಲಿಷ್ಠ ಅಂತ ಇಲ್ಲಿ ಗೊತ್ತಾಗುತ್ತೆ. ಇದನ್ನ ಭಗವದ್ಗೀತೆಯಲ್ಲಿ ಪರಂ ದೃಷ್ಟ್ವಾ ನಿವರ್ತತೆ ಅಂತ ಹೇಳಿದ್ದಾರೆ. ಅಂದ್ರೆ ಯಾರು ಒಬ್ಬ ಉನ್ನತ ಸ್ಥಿತಿಯನ್ನ ಸಾಧನೆ ಮಾಡಿದಾಗ ಕೀಳು ಸಂಗತಿಗಳನ್ನ ಮತ್ತೆ ಅವನು ತಗೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಅಂತ ಅರ್ಥ. ಈಗ ನಾವು ಒಂದು ಮಟ್ಟಕ್ಕೆ ಹೋದ ಮೇಲೆ ಈಗ ನಮಗೆ ಭಗವಂತನ ವಿಷಯಗಳನ್ನ ಕೇಳೋದು ನೋಡೋದು ಅದರಲ್ಲೇ ಆಸಕ್ತಿ ಅಂದಾಗ ನಮ್ಗೆ ಯಾರಾದರೂ ಬಂದು ಟಿ ವಿ ಸೀರಿಯಲ್ಲು ನೋಡಿ ಅಥವಾ ಬೇರೆಯವ್ರ ಬಗ್ಗೆ ಮಾತಾಡ್ತಾ ಇರ್ತಾರಲ್ಲ, ಗಾಸಿಪ್ ಅಂತ ಹೇಳ್ತಾರಲ್ಲ, ಅದನ್ನ ಕೂತ್ಕೊಂಡು ಕೇಳಿ ಅಂತಂದ್ರೆ ನಾವು ಕೇಳ್ತೀವ? ಇಲ್ಲ. ಭಗವಂತನ ಭಜನೆಗಳೇ ಇಷ್ಟ ಆಗಿರೋರು ಫಿಲಮ್ ಹಾಡನ್ನು ಕೇಳಿ ಅಂದರೆ ನಮ್ಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಅಲ್ವಾ? ಆ ರೀತಿ ಒಂದು ಉನ್ನತ ಸ್ಥಿತಿಯನ್ನ ಸಾಧನೆ ಮಾಡಿದಾಗ ಕೀಳು ಸಂಗತಿಗಳು ಅವನು ಯಾವತ್ತೂ ಒಪ್ಕೊಳ್ಳೋದಿಲ್ಲ, ಅದನ್ನ ಇಷ್ಟನೂ ಪಡೋದಿಲ್ಲ. ಯಾರೊಬ್ಬನಾಗಲಿ ಸ್ನಾನ ಮಾಡಿ ಗಾಯತ್ರಿ ಮಂತ್ರ ಜಪಿಸಿದರೆ ಪರಿಶುದ್ಧನಾದಂತೆ. ಆದರೆ ಮಹಾಮಂತ್ರ ಎಷ್ಟು ಶಕ್ತಿಶಾಲಿಯಾದುದೆಂದರೆ ಒಬ್ಬನು ಯಾವ ಸ್ಥಿತಿಯಲ್ಲೇ ಆಗಲಿ ಮೆಲ್ಲಗೆ ಅಥವಾ ಜೋರಾಗಿ ಪಠಿಸಿದರೆ ಭೌತಿಕ ಅಸ್ತಿತ್ವದ ಎಲ್ಲ ಕೆಡಕುಗಳಿಂದ ರಕ್ಷಿತನಾಗುತ್ತಾನೆ. ಅಂದ್ರೆ ಇಲ್ಲಿ ಗುರುಗಳು ಮಹಾಮಂತ್ರಕ್ಕೆ ಎಷ್ಟು ಪವರ್ ಇದೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಒಬ್ಬ ಏನಾದರೂ ಒಂದು ತಪ್ಪು ಮಾಡಿಬಿಟ್ಟಿರ್ತಾನೆ, ಅವನು ಗೊತ್ತಿರುತ್ತೆ, ಪಶ್ಚಾತ್ತಾಪ ಪಡ್ತಿರ್ತಾನೆ. ಅವಾಗ ಅವನು ಸ್ನಾನ ಮಾಡಿಕೊಂಡು ಗಾಯತ್ರಿ ಮಂತ್ರವನ್ನ ಜಪ ಮಾಡಿದ್ರೆ ಅವನು ಪರಿಶುದ್ಧನಾಗ್ತಾನೆ ಅಂತ ಹೇಳಿದ್ದಾರೆ. ಆದರೆ ಮಹಾಮಂತ್ರ ಅನ್ನೋದು ಎಷ್ಟು ಶಕ್ತಿಶಾಲಿ ಅಂತಂದ್ರೆ ಒಬ್ಬ ಅವನು ಯಾವುದೇ ಸ್ಥಿತಿಯಲ್ಲಿರಲಿ, ಅಂದ್ರೆ ಇವಾಗ ಹಾಸಿಗೆ ಮೇಲೆ ಕೂತ್ಕೊಂಡು ಹೇಳಬಾರ್ದು ಅಥವಾ ಮಲಗ್ಕೊಂಡು ಹೇಳಬಾರ್ದು ಅಥವಾ ದೇವ್ರ ಮನೆಯಲ್ಲೇ ಹೇಳಬೇಕು, ಬೇರೆ ಕಡೆ ಹೇಳಬಾರ್ದು, ಆ ಥರ ಎಲ್ಲ ಏನೇನೋ ರೂಲ್ಸ್ ಇರುತ್ತಲ್ಲ. ಆದರೆ ಹರೇ ಕೃಷ್ಣ ಮಹಾಮಂತ್ರಕ್ಕೆ ಯಾವ ರೂಲ್ಸು ಇಲ್ಲ. ಈ ಕಲಿಯುಗಕ್ಕೆ ಅಂತ ಇರೋದೇ ಈ ಮಂತ್ರ ಅಂತ ಹೇಳ್ತಾರೆ. ಯಾಕೆ ಅಂದರೆ ಯಾವ ಸ್ಥಿತಿಯಲ್ಲೇ ಇರಲಿ, ಅವನು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತಾನೆ, ಅಲ್ಲೇ ಜಪ ಮಾಡಬಹುದು. ನಡ್ಕೊಂಡು ವಾಕಿಂಗ್ ಮಾಡ್ತಾ ಇರ್ತಾನೆ, ಆಗಲೂ ಜಪ ಮಾಡ್ಬೋದು. ಮೆಲ್ಲಿಗೆ ಹೇಳ್ಕೊಬೋದು, ಜೋರಾಗಿ ಹೇಳ್ಕೊಬೋದು. ಈ ರೀತಿ ಎಲ್ಲ ಮಾಡಿದಾಗ ಈ ಭೌತಿಕ ಅಸ್ತಿತ್ವದಲ್ಲಿ ಬರುವಂತಹ ಎಲ್ಲ ರೀತಿಯ ಕೆಡುಕುಗಳಿಂದ ಕೂಡ ಅವನು ರಕ್ಷಿತನಾಗಿರ್ತಾನೆ. ಯಾವಾಗಲೂ ಭಗವಂತ ಅವನ ಜೊತೆಲಿದ್ದಂಗೆ. ಅವನು ಯಾವಾಗಲೂ ಆ ಮನಸ್ಸಲ್ಲಿ ಮಹಾಮಂತ್ರವನ್ನು ಜಪಿಸ್ತಾ ಇದ್ರೆ ಅವನೇನು ಅಂಗಡಿಗೆ ಶಾಪಿಂಗ್ ಹೋಗಿರ್ತಾನ, ಅಲ್ಲೇನೋ ತಗೊಳ್ಬೇಕು, ಅಲ್ಲಿ ನೋಡೋವರೆಗೆ ಅವನ ಮನಸ್ಸು ಒಳಗಡೆನೇ ಆ ಜಪ ನಡೀತಾ ಇರಬೇಕು. ಮನೆಯಲ್ಲಿ ಪಾತ್ರೆ ತೊಳಿತಾ ಇರ್ತೀವ, ಆವಾಗ ಮನಸ್ಸಲ್ಲಿ ಆ ಜಪ ನಡೀತಾ ಇರಬೇಕು. ಆಫೀಸಲ್ಲಿ ಏನಾದರೂ ಸ್ವಲ್ಪ ಟೈಮ್ ಸಿಗ್ತಾ ಆವಾಗ ಮನಸ್ಸೊಳಗಡೆನೇ ಜಪ. ಯಾವಾಗ ಬೇಕಾದರೂ ಅದನ್ನು ಜಪ ಮಾಡ್ಬೋದು. ಅಷ್ಟು ಒಂದು ಎಫೆಕ್ಟಿವ್ ಆಗಿರುವಂತಹ ಮಂತ್ರ ಹರೇ ಕೃಷ್ಣ ಮಹಾಮಂತ್ರ. ಇದನ್ನು ಮಹಾಮಂತ್ರ ಅಂತ ಅದಕ್ಕೆ ಕರೆಯೋದು. ಸೊ ಅದು ಈ ಭೌತಿಕ ಅಸ್ತಿತ್ವದ ಎಲ್ಲ ಕೆಡಕುಗಳಿಂದ ನಮ್ಮನ್ನು ರಕ್ಷಣೆ ಮಾಡುತ್ತೆ ಅಂತಂದ್ಬಿಟ್ಟು ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.